ನಿನ್ನೆ ವಾಪಸ್ ಕೆಡಿಸಿ ಮಾಡಿದ್ದು ಏನಾಗೈತೆ ನೋಡೋಣ ಇವತ್ತು. ಬೆಳಗ್ಗೆ ಎದ್ದು ಕುಳಿಸಿದ ನಾಷ್ಟನ ಮಾಡಿದ್ ನೋಡ್ರಿ. ಹಂಗ ಊಟ ಮಾಡಿ ಬಂದು ಕುಂತೆ ನೋಡ್ರಿ. ಹಂಗ ಈಗ ಪೇಂಟ್ ತರಕ ಏನ್ ಮಾಡ್ಲಿ ಅಂತಂದು ಯೋಚನೆ ಮಾಡಂತಿದ್ದೆ ನೋಡ್ರಿ. ಅವಾಗ ಒಂದು ಐಡಿಯಾ ಬಂತ್ರಿ. ಮನ್ಯಾಗ ಉಳಿದಿದ್ದು ಪೇಂಟ್ ಇದ್ದು ಸೀದಾ ಬಂದವನ ಅಟ್ಟದ ಮ್ಯಾಗ ಹತ್ತಿ ಪಟ ತಕೊಂಡೇರಿ ಪೇಂಟ್ ಯಾವ್ಯಾವ ಬೇಕು ಅಂತಂದು ನೋಡ್ರಿ. ಒಂದೊಂದು ತಕೊಂಡು ಇಟ್ಕೊಂಡು ಹಂಗ ಒಂದೊಂದು ಇಷ್ಟು ತೊಗೊಂಡು ಇಟ್ಕೊಂಡೇರಿ. ಬಾಜು ತೊಗೊಂಡು ಇಟ್ಕೊಂಡನ ಸೀದಾ ಬಂದೇರಿ ಕೆಳ ಬಂದನ ಇಷ್ಟು ವಯ ಅಂತೆ ನೋಡ್ರಿ. ಹಂಗ ಒಂದ್ ಹಳೇದು ಹಂಚ್ ಸಿಕ್ತ್ರಿ, ಅದ್ರಾಗ ಪೇಂಟ್ ಹಾಕೊಂಡು ಹಚ್ಚಿದ್ರ ಆತಂತ ಅನ್ಕೊಂಡ್ರಿ. ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ. ಹಂಗ ಪೇಂಟ್ ಹಾಕೊಂಡು ಅವನ ಪಟ ಹಚ್ಚಕ್ ಶುರು ಮಾಡಿದ್ ನೋಡ್ರಿ. ಅಲ್ಲೇ ಅರ್ಧ ಮುಗಿಯಕ್ ಬಂತ್ರಿ, ಇನ್ನು ಅರ್ಧ ಆ ಸೈಡಿಂದ ಐತ್ರಿ. ಹಚ್ಚಿದೆ ರೀ, ಒಂದ ಕಲರ್ ಸರಿ ಕಾಣಲ್ರಿ. ಹೆಣ್ಣುಗಳ ನೀಕಿ ಎಷ್ಟು ಬದುಕು, ಹೆಣ್ಣುಗಳ ಬದುಕ್ತಾವ. ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಒಂದು ಕಡ್ಡಿ ತೊಗೊಂಡು ಉಗ್ಗ ಅಂತೀರಿ ಪೇಂಟ್. ಇದನ್ನು ಫುಲ್ ಕಲರ್ಫುಲ್ ಮಾಡಿದೆ ರೀ. ಅವಾಗ ನಾವು ಅಮ್ಮಾರಿ ಹಿಂಗೆ ಅಂದ್ಬಿಟ್ರಿ. ಹಿಂಗಂತ ಮಂದಿ ಇಟ್ಬಿಟ್ರಿ. ತಮ್ಮಂದ ಇಟ್ಬಿಟ್ರೆ ನನ್ನ ಹಿಂಗೆ ಇದ್ದಿದ್ದೆ ಹಿಂಗೆ ಮಾಡ್ಬಿಟ್ಟ ನೋಡ್ರಿ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ? ನಂಗ ಗೊತ್ತಿಲ್ಲಾರ್ದಂಗೆ ಇಷ್ಟಕೊಂಡ ಕಸ ಅರಿವಿದ್ದೆ ರೀ. ಅದನ್ನ ಹಂಗ 1 ಸೆಕೆಂಡ್ನಾಗ ಕ್ಲೀನ್ ಮಾಡಿ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಬರೀ ಮತ್ತೆ ಹಂಗ ತೊಳೆದಿದ್ದಿಷ್ಟು ಆದ್ಮ್ಯಾಗ ಹಿಂಗಿದ್ದ ಹಿಂಗೆ ರೆಡಿಯಾಗಿ ಬಂದ್ಬಿಟ್ಟೆ ನೋಡ್ರಿ. ನಾಳೆಗೆ ಇದಿಷ್ಟು ಕ್ಲೀನ್ ಮಾಡಿ ಸಿದ್ದರಾಮಯ್ಯ ಕಡೆ ರೊಕ್ಕ ಗಿಡ ತಗೊಂಡ್ಬಿಡೋಣ್ರಿ. ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಹಂಗೆ ಕಾಮಿಡಿ ಮಾಡಿದಿರಿ. ನೆಕ್ಸ್ಟ್ ಪಾರ್ಟ್ ಬೇಕಂದ್ರೆ ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ. ಇವತ್ತಿಗೆ ಇಷ್ಟೇ ನೋಡಿರಿ.